ಭಾಷೆಯ ಒಂದು ಗೊಂದಲ ಇರಲಿಲ್ಲ. ಯಾರು ಯಾವ ಬೇಕಾದ ಭಾಷೆಯನ್ನು ಓದ್ಬೋದಾಗಿತ್ತು, ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಳ್ಬೋದಾಗಿತ್ತು. ಅಂತೇನೆ ಕೊನ್ನ ತಮಿಳುನಾಡಿನವನು, ಪಂಪ ಇಲ್ಲಿ ನಾಡಿನವನು. 1950ಕ್ಕಿಂತ ಹಿಂದೆ ಹೆಣ್ಣನ್ನು ಗಂಡು ನೋಡ್ತಿರಲಿಲ್ಲ, ಮುಟ್ತಿರಲಿಲ್ಲ. ವನವಾಸಿ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೆ ತಿಂತಿಲ್ಲಪ್ಪ, ಕನಿಷ್ಠ ನೀನು ಏನಾಗು ಮರಿದುಂಬಿಯಾಗಿ ಆದರೂ ನೀನು ಅಲ್ಲಿ ಹುಟ್ಟಿ ಸಾರ್ಥಕವಿದೆ ನಿನ್ನ ಜನ್ಮ ಅಂತ ಹೇಳ್ತಾನೆ. ನಮ್ಮಲ್ಲಿ ಕೂಡ ಒಂದು ಉತ್ತಮವಾದ ಲೈಬ್ರರಿ ಸಿಕ್ಕಲಿಕ್ಕಿಲ್ಲ. ಹೇಗೆ ಮಿಶಿಗನ್ ವಿಶ್ವವಿದ್ಯಾಲಯ ಕನ್ನಡ ವಿಭಾಗವನ್ನು ಮಾಡಿ ಆ ಕನ್ನಡ ವಿಭಾಗದಲ್ಲಿ 2000 ಪುಸ್ತಕಗಳನ್ನು ಇಟ್ಟಿದ್ದಾರೆ. ದೇವಪುರದಲ್ಲಿಯೇ ಇದ್ದ ಏನಿದ್ದಾವೆ ಇವತ್ತು ದೇವಪುರದಲ್ಲಿ ಏನೂ ಸಿಕ್ಕೋಲ್ಲ. ಎಲ್ಲ ದೇಶ ಹಾಳಾಗಿ ಹೋಗಿದೆ. ಹಾಳಾದ್ರಲ್ಲಿ ನೀವು ಹುಡುಕಂತ ಕೊಡೋದು ಏನು ಕೊಡೋಕ್ಕಾಗಲ್ಲ. ಆಮೇಲೆ ಅಕ್ಷರಗಳು ಬಂದಾಗ ಏನಾಗುತ್ತೆ ಅಂದರೆ ಲಿಪಿಗೆ ಇವರು ಮಹತ್ವವನ್ನೇ ಕೊಡಲಿಲ್ಲ. ನಮ್ಮ ಜನ ಲಿಪಿಗೆ ಮಹತ್ವ ಕೊಡದೇನೆ ಅನೇಕ ಶಬ್ದಗಳು ಸೃಷ್ಟಿ ಮಾಡಿದ್ದಾರೆ. ರಾ, ರೇ, ರೌ ಈ 3 ಅಕ್ಷರಗಳಿಗೆ ಸಾದೃಶ್ಯತೆ ಇತ್ತು. ಓದುವಾಗ ಓದುಗರ ಮಾಡಿದ ತಪ್ಪುಗಳು. ಈಗ ನಿಮ್ಮ ಸಾಪೇಕ್ಷದ ಪಠ್ಯಗಳು ಯಾಕೆ ಅದನ್ನು ಸಾಪೇಕ್ಷ ಅಂತ ಹೆಸರಿಡಬೇಕಾಗಿದೆ?